ಹಾಯ್ ಎಲ್ಲ ವೀಕ್ಷಕರೇ, ಈ ತುಮಕೂರಿಂದ ಬೆಂಗಳೂರಿಗೆ ಬರೋದ್ರೊಳಗೆ ಕಾರ್ ಓಡಿಸ್ಕೊಂಡ್ ಬರೋದ್ರೊಳಗೆ ಸಾಕಾಗಿ ಹೋಗುತ್ತೆ. ಯಾಕೆಂದ್ರೆ ಇಲ್ಲಿ ಮುಂಗಡೆ ನಿಮ್ಗೆ ಕಾಣ್ತಾ ಇರ್ಬೋದು, ಈ ಸ್ಪೀಡ್ ಬ್ರೇಕರ್ಗಳು ಇವನ್ನ ದೊಡ್ಡದಾಗಾರು ಹಾಕಿಲ್ಲ, ಅಂದ್ರೆ ಎಲ್ಲಾರು ಫುಲ್ ಸ್ಲೋ ಮಾಡೋ ತರ ದೊಡ್ಡದಾಗಾರು ಹಾಕಿಲ್ಲ ಅಥವಾ ಚಿಕ್ಕದಾಗಾರು ಹಾಕಿಲ್ಲ. ಇದು ಮೀಡಿಯಂ ಆಗಿ ಹಾಕಿದ್ದಾರೆ. ಇದು ಯಾವ ತರ ಅಂದ್ರೆ ಫುಲ್ ಸ್ಲೋ ಮಾಡೋಕ್ಕೂ ಭಯ, ಹಿಂದ್ಗಡೆಯಿಂದ ಬಂದು ಎಲ್ಲಿ ಗುತ್ತಾರೋ ಅನ್ನೋ ಭಯ. ಯಾಕಂದ್ರೆ ಆಲ್ಮೋಸ್ಟ್ ಯಾರು ಫುಲ್ ಸ್ಲೋ ಮಾಡಕ್ ಹೋಗಲ್ಲ, ಯಾಕಂದ್ರೆ ಎಲ್ಲ ಸ್ಪೀಡಲ್ಲಿ ಜೋರಾಗಿ ಹೋಗೋದ್ರಿಂದ, ಹೈವೇ ಆಗಿರೋದ್ರಿಂದ ಫುಲ್ ಯಾರೋ ಸ್ಲೋನು ಮಾಡೋದಿಲ್ಲ. ಈ ಜೋರಾಗಿ ಬಿಟ್ರೆ ಫುಲ್ ಗಾಡಿ ಎಲ್ಲ ಫುಲ್ ಶೇಕ್ ಆಗುತ್ತೆ, ಗಾಡಿಲಿರೋ ಪಾರ್ಟ್ಸ್ಗಳೆಲ್ಲ ಫುಲ್ ಅಲ್ಲಾಡೋಗ್ತವೆ, ಎಲ್ಲಿ ನಟ್ಟು ಬಾಟ್ಸ್ ಉದ್ರೋಗ್ತವೆ ಅನ್ನಂಗೆ ಆಗುತ್ತೆ. ಯಾಕಂದ್ರೆ ತುಮಕೂರಿಂದ ಬೆಂಗಳೂರಿಗೆ ಬರೋವಾಗ ಈ ತರ ಸುಮಾರು ಒಂದು 15 ಕಡೆ, ಮಿನಿಮಮ್ 15 ಕಡೆ ಈ ತರ ಸಿಗ್ತವೆ ಬ್ಯಾಕ್ ಟು ಬ್ಯಾಕು. ಇದನ್ನ ಯಾಕೆ ಹಾಕಿದಾರೆ ಗೊತ್ತಿಲ್ಲ. ಹಾಕೋದು ಸ್ವಲ್ಪ ದೊಡ್ಡದಾಗಾರು ಹಾಕಲ್ಲ, ಎಲ್ಲಾರು ಫುಲ್ ಸ್ಲೋ ಮಾಡ್ಕೊಂಡು ಹೋಗೋತರ, ಅಥವಾ ಕಮ್ಮಿನಾರು ಹಾಕಿಲ್ಲ, ಎತ್ಸ್ಕೊಂಡು ಹೋದ್ರು ಏನು ಗಾಡಿಗೆ ಎಫೆಕ್ಟ್ ಆಗಲ್ಲ ಅನ್ನೋ ಥರನೂ ಹಾಕಿಲ್ಲ. ಈ ಥರ ಹಾಕಿದರೆ ಜೋರಾಗಿ ಬಿಟ್ಟ ತಕ್ಷಣ ಫುಲ್ ಡ್ಯಾಶ್ ಬೋರ್ಡಿಂದ ಹಿಡಿದು ಎಲ್ಲ ಫುಲ್ ಗಾಡಿನೇ ಶೇಕ್ ಆಗಿ ಹೋಗುತ್ತೆ. ಹಂಗೂ ಸ್ಪೀಡಲ್ಲಿ ತುಂಬ ಏನೋ ಸ್ವಲ್ಪ ಸ್ಟೇರಿಂಗ್ ಹತ್ರ ತಳ್ಳಾಡ್ತಂದ್ರೆ ಹಿಂದ್ಗಡೆ ಟೈರ್ಗಳು ಸ್ಟ್ರೈಟ್ ಗಾಡಿನೇ ಇದಾಗ್ಬಿಡುತ್ತೆ, ಹಂಗೆ ಗಾಡಿನ ತಿರ್ಕೊಂಡ್ಬಿಡುತ್ತೆ, ಒಂದ್ ಕಡೆ ಗಾಡಿನ ಶೇಕ್ ಆಗ್ಬಿಡುತ್ತೆ, ಹಂಗೆ ಟೈರ್ಗಳೇ ಒಂದ್ ಕಡೆ ಕೆಳೆದು ಬಿಡ್ತವೆ, ಗಾಡಿ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ಹಾಕಿದ್ದಾರೆ. ಇದರಿಂದ ಅಂತೂ ಗಾಡಿಗಳಂತೂ ತುಂಬಾನೇ ಹಾಳಾಗಿ ಹೋಗುತ್ತೆ. ಇಲ್ಲಿ ರೆಗ್ಯುಲರ್ ಆಗಿ ಓಡಾಡೋರಿಗೆ ಗೊತ್ತಿರುತ್ತೆ, ಈ ಥರ ಅನುಭವ ಆಗಿರುತ್ತೆ. ಎಂತ ಹೊಸ ಗಾಡಿ ತಂದ್ರು ಇಲ್ಲಿ ರೋಡ್ ಏನಾದ್ರು ಒಂದು ವರ್ಷ ಕಂಟಿನ್ಯೂಸ್ ಆಗಿ ಓಡಾಡ್ಬಿಟ್ರೆ ಈ ಗಾಡಿಲಿರೋ ಪಾರ್ಟ್ಸ್ಗಳೆಲ್ಲ ಫುಲ್ ಉಸಾಗಿ ಗಾಡಿ ಫುಲ್ ನಾಯ್ಸ್ ಬರಕ್ ಶುರು ಆಗ್ಬಿಡುತ್ತೆ. ಆ ಥರ ಆಗ್ಬಿಡುತ್ತೆ. ಇದನ್ನ ಮಾಡೋರು ಇದನ್ನಂತೂ ಒಳ್ಳೆ ರೀತಿ ಯೋಚನೆ ಮಾಡಿಲ್ಲ ನೋಡಿ. ಮತ್ತೆ ಶುರು ಆಯ್ತು, ಅದು ಬಿಟ್ಟು 2 ಕಿಲೋಮೀಟರ್ ಆಗಿಲ್ಲ ಮತ್ತೆ ಸ್ಟಾರ್ಟು. ಅದು ಒಂದು 5-6 ಆಗಿ ಮುಗಿಯಲ್ಲ. ಈ ಥರ ನೋಡಿ ಎಷ್ಟು ಕಡೆ ಹಾಕಿದ್ದಾರೆ ನೋಡಿ ಗಾಡಿ. ನೋಡಿ ಆ ಕಡೆ ಗಾಡಿ ಅವರು ತಪ್ಸಕ್ಕೆ ಬಲಗಡೆ ಹೋಗ್ತಾರೆ ನೋಡಿ.